ಅಂಡ್ ಎಲ್ಲಿ ನಿಮ್ಮ ತಂಗಿಯಲ್ಲಿ ಸೂತ್ರಧಾರಿ ಅವರ ಪಾಪ ಆವತ್ತಂತೂ ಫುಲ್ ಶಾಕ್ ಕೊಟ್ಬಿಟ್ರು ಪಾಪ ಪ್ರೆಸ್ ಮೀಟ್ ಅಲ್ಲಿ ಕೂಡ. ತುಂಬಾ ಶಾಕ್ ಕೊಟ್ರು, ಅನ್ಎಕ್ಸ್ಪೆಕ್ಟೆಡ್ ಅದು. ಅಂದ್ರೆ ಬ್ರದರ್ ಸಿಸ್ಟರ್ ಅಂದ್ರೆ ಆತರ ಬಾಂಡಿಂಗ್ ಏನಿಲ್ಲ ನಮ್ಗೆ. ಜಸ್ಟ್ ಒಂದು ಫ್ರೆಂಡ್ಸ್ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಶಿ ವಾಸ್ ಜಸ್ಟ್ ಅ ಕೋ ಆರ್ಟಿಸ್ಟ್, ಬಂದ್ರು ಆಕ್ಟ್ ಮಾಡಿದ್ರು ಹೋದ್ರು. ಬಟ್ ಅದೇನೋ ಗೊತ್ತಿಲ್ಲ, ಅದ್ ಯಾರು ಸ್ಟಾರ್ಟ್ ಮಾಡಿದ್ನೋ ಪುಣ್ಯಾತ್ಮ ಫಸ್ಟ್ ರೂಮರ್ನ, ಅದು ಯಾವ ಲೆವೆಲ್ಗೆ ಹೋಯ್ತು ಅಂತ ಹೇಳಿದ್ರೆ, ಅದು ಅವ್ರಿಗೆ ಫೋನ್ ಕಾಲ್ಸ್ ಗಳು ಬರಕ್ ಸ್ಟಾರ್ಟ್ ಆಗಿದೆ, ನನಗ್ ಕಾಲ್ಗಳು ಬರಕ್ ಸ್ಟಾರ್ಟ್. ನನ್ಗೆ ಎಷ್ಟೊಂದ್ ಜನ ಫೋನ್ ಮಾಡ್ಬಿಟ್ಟು ನನ್ ಪರಿಚಯ ಇರೋರು, ಏನಪ್ಪಾ ನಮ್ಗೆ ಹೇಳಿಲ್ಲಪ್ಪ ಮದ್ವೆ ಆಗ್ತಿದ್ಯಾ ಅಂತ. ಯಾರನ್ನ ಅಂತ ಕೇಳ್ತಾ ಇದ್ದೆ ನಾನು, ಯಾರನ್ನ ಅಂತ. ಸುಮ್ನೆ ನಮ್ಗೆ ಎಲ್ಲ ಸುಳ್ಳಾಡ್ಬೇಡ, ಸಂಜನಾ ಅವ್ರನ್ನ ಮದ್ವೆ ಆಗ್ತಾ ಇಲ್ವ. ಅಲ್ಲಿವರೆಗೂನು ರೂಮರ್ಸ್, ನಾನೇ ಹೇಳ್ತಾ ಇದೀನಿ ಇಲ್ಲ ಅಂತಾರೆ, ನಂಬ್ತಾ ಇಲ್ಲ. ಇಲ್ಲ ನೀನ್ ಮದ್ವೆ ಆಗ್ತಿದ್ಯಾ. ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತಿಲ್ದಿರೋದು ಅವ್ರಿಗೆ ಗೊತ್ತು. ಆ ಲೆವೆಲ್ಗೆ ರೂಮರ್ಸ್ ಹರಡ್ತೋದು. ಯಾಕಂಗ ಆಯ್ತು ಅಂತ ಗೊತ್ತಿಲ್ಲ. ಈಗ ಸಂಜನಾ ಕಾಲ್ ಮಾಡ್ಬಿಟ್ಟು ಏನಾದ್ರು ಒಂದು ಫ್ರಾಂಕ್ ಏನಾದ್ರು ಮಾಡಿ, ಯಾರು ಮಾಡ್ತೀರಾ ಮೂರಲ್ಲಿ? ಹಾಯ್ ಸಿಸ್ಟರ್. ಈಗ ಆವತ್ತೇನೋ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಸೊ ಇವತ್ತು ನೀವು ಕಾಲ್ ಮಾಡ್ಬಿಟ್ಟು ಹಾಯ್ ಸಿಸ್ಟರ್ ಅಂತ ಹೇಳ್ಬಿಟ್ಟು ಕೇಳಿ ಅವ್ರ ಸಿಸ್ಟರ್ ಅಂತ ಅಡ್ ಮಾಡ್ಬಿಟ್ರಲ್ಲ, ಹಾಕಿದ್ರಲ್ಲ. ನಾನು ಹಾಕ್ಬಿಟ್ನಲ್ಲ. ಅಲ್ಲ, ನೀವು ಹಾಕಿದ್ರೆ, ನೀವು ಟ್ವೀಟ್ ಮಾಡಿದ್ರೆ, ಅವ್ರ ಪ್ರೆಸ್ ಮೀಟ್ ಅಲ್ಲಿ ಡೈರೆಕ್ಟ್ ಮೀಡಿಯಾ ಮುಂದೆನೆ ಹೇಳಿದ್ರೆ. ಈಗ ಒಂದ್ಸಲ ಫೋನ್ ಮಾಡಿ. ಫೋನ್ ಮಾಡ್ಬೇಕಾ? ಮಾಡ್ಲೇಬೇಕು. ನನ್ನ ನಂಬರ್ ಇಂದನಾ? ನನ್ನ ನಂಬರ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಇವ್ರ ನಂಬರು ಗೊತ್ತಿದೆ, ಎಲ್ಲರ ನಂಬರ್ ಗೊತ್ತಿದೆ. ಅನ್ನೊಂದು ನಂಬರ್ ರಿಸೀವ್ ಮಾಡಿಲ್ಲ ಅಂದ್ರೆ ಹೆಂಗೆ? ಮಾಡಲ್ಲ. ಒಂದ್ ಕೆಲಸ ಮಾಡೋಣ, ಈಗ ಕಾಲ್ ಮಾಡಿ, ನೀವು ಕಾಲ್ ಮಾಡ್ಬಿಟ್ಟು ಚಂದನ್ ಈ ತರ ಬರಲ್ಲ ಅಂತ ಹೇಳ್ತಾರೆ, ಪ್ರಮೋಷನ್ಸ್ ಬರಲ್ಲ ಅಂತ ಹೇಳ್ತಾರೆ. ಈಗ ತಾನೇ ಎಲ್ಲ ಮಾತಾಡಿದೀವಿ, ಅದೇ ಪ್ರಾಬ್ಲಮ್ ಆಗಿರೋದು. ಎಲ್ಲ ಇಂಟರ್ವ್ಯೂ ನಡೀತಿದೆ, ಎಲ್ಲ ಆಗ್ತಿದೆ, ಇಂಟರ್ವ್ಯೂ ಎಲ್ಲ ಕೇಳ್ಬಿಟ್ಟಿದೀವಿ. ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಪ್ರಾಂಕ್ ಎಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಈಗ ಗೊತ್ತಾಗ್ಬಿಡುತ್ತೆ. ಇವತ್ತು ಫೈನಲಿ ನೀವು ಯಾವ್ದಕ್ಕೂ ಕಂಟೆಂಟ್ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ರೆಡಿ ಇದ್ದಾರೆ. ಓಕೆ, ಡ್ಯಾಶ್ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಈಗಾಗಲೇ ಸಿಕ್ಕಾಪಟ್ಟೆ ರೀಲ್ಸ್ ಹಾಗೇನೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ತುಂಬಾ ಟ್ರೆಂಡ್ ಅನ್ನ ಪಡ್ಕೊಂಡಿದೆ. ಸೊ ಹೆಂಗಿತ್ತು ಸಂಜನಾ ಅವರೊಟ್ಟಿಗೆ ಮಾಡಿರುವಂತಹ ಒಂದು ಸಾಂಗ್, ಒಬ್ಬ ನಟನಾಗಿ ಅದ್ರ ಜೊತೆಗೆ ಮ್ಯೂಸಿಕ್ ಕಂಪೋಸರ್ ಆಗಿ? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಫಸ್ಟ್ ಟೈಮ್ ಸಿನಿಮಾಗೆ ಒಂದು ಆತರ ಹಾಡ್ನ ಮಾಡಿದ್ದು ನಾನು. ನನ್ ಸ್ಟೈಲ್ ಆಫ್ ಮ್ಯೂಸಿಕ್ ಸಿನಿಮಾಗೂ ಸ್ವಲ್ಪ ಬ್ಲೆಂಡ್ ಆಗ್ಬೇಕು, ಪ್ಲಸ್ ನಾನು ಇಂಡಿಪೆಂಡೆಂಟ್ ಮ್ಯೂಸಿಕ್ ಆಲ್ಬಮ್ ತರನು ಇರ್ಬೇಕು. ಸೊ ಎರಡೂನು ಬ್ಲೆಂಡ್ ಮಾಡಿ ಒಂದು ಸಾಂಗ್ ಮಾಡಿದ್ದು. ಅದಕ್ಕೆ ಸಂಜನಾ ಅವ್ರನ್ನ ಆನ್ ಬೋರ್ಡ್ ತಗೊಂಡ್ಬಂದಿದ್ದು ನವರಸನ್ ಅವರೇನೆ. ಸೊ ನನಗೆ ಐಡಿಯಾ ಇರ್ಲಿಲ್ಲ ಅವರು ಹೀರೋಯಿನ್ ಆಗಿರ್ತಾರೆ ಅಂತ. ಸೊ ಜಸ್ಟ್ ಒಂದು ಸಾಂಗ್ ಮಾಡಿದ್ದೆ. ಆಕ್ಚುಲಿ ಆ ಟೈಮಲ್ಲಿ ನಾನು ದುಬೈ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೆ. ಸೊ ದುಬೈಲಿ ಆಕ್ಚುಲಿ ನಾನು ಯೂಶುವಲಿ ಬೇರೆ ಬೇರೆ ದೇಶಗಳಿಗೆ ಹೋದಾಗ ನಾನು ಅಲ್ಲಿ ಮ್ಯೂಸಿಕ್ ನ ಕೇಳಕ್ ಇಷ್ಟಪಡ್ತೇನೆ. ಅಲ್ಲಿ ಲೋಕಲ್ ಪಬ್ಗಳಿಗೆ ಎಲ್ಲಿ ಮ್ಯೂಸಿಕ್ ನ ಪ್ಲೇ ಮಾಡ್ತಾರೆ ಪಬ್ಲಿಕ್ ಅಲ್ಲಿ ಅಂತ ಜಾಗಗಳು ವಿಸಿಟ್ ಮಾಡ್ತೀನಿ. ಬಿಕಾಸ್ ಆಯಾ ದೇಶಗಳಲ್ಲಿ ಯಾವ ತರ ಮ್ಯೂಸಿಕ್ ನ ಕೇಳ್ತಾ ಇದಾರೆ ಜನರು ಅಂತ. ಸೊ ನಾನ್ ದುಬೈಲಿ ಒಂದು ಪಬ್ ಹೋದಾಗ ಈ ಡ್ಯಾಶ್ ಸಾಂಗ್ ಅಲ್ಲಿ ಏನು ಈ ಅರಬಿಕ್ ಸ್ಟೈಲ್ ಆಫ್ ಮ್ಯೂಸಿಕ್ ಏನಿದೆ ಅದು ತುಂಬಾ ಪ್ಲೇ ಮಾಡ್ತಾ ಇದ್ರು. ಸೊ ಐ ಗಾಟ್ ಇನ್ಸ್ಪೈರ್ಡ್ ಅಲ್ಲಿ. ಸೊ ಬಂದ ತಕ್ಷಣ ಅಲ್ಲಿಂದ ಇನ್ನು ಏರ್ಪೋರ್ಟ್ ಇಂದಾನೆ ಫೋನು ಸಿಕ್ತು ಸಾಂಗ್ ನನಗೆ ಅಂತ. ನನ್ನ ಡ್ಯಾಶ್ ಮಾಡ್ಕೊಳ್ಳೆ, ನನ್ನ ಡ್ಯಾಶ್ ಅನ್ಕೊಳ್ಳೆ ಅಂತ ಫಸ್ಟ್ ಅಂದೆ. ಫಿಕ್ಸ್ ಇದು ಫಿಕ್ಸ್ ಅಂತಂದ್ರೆ ಫಸ್ಟ್ ಹುಕ್ ಲೈನ್. ಆಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಕಂಪ್ಲೀಟ್ ಮಾಡಿ. ಡ್ಯಾಶ್ ವರ್ಡ್ ಇರಲಿಲ್ಲ, ಏನೋ ಅನ್ಕೊಂಡಿದ್ವಿ, ಬಟ್ ಆದ್ಮೇಲೆ ಡ್ಯಾಶ್ ಹಾಕೊಂಡ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.